ನಮಸ್ಕಾರ ಸ್ನೇಹಿತರ. ಪ್ರಧಾನ ಮಂತ್ರಿ ಆವಾಸ ಯೋಜನೆ ಹೌದು, 6 ಲಕ್ಷ ರೂಪಾಯಿ ಮನೆ ಕಟ್ಟಲಿಕ್ಕೆ ನಿಮಗೆ ಸಿಗ್ತಾ ಇದೆ. ಅದಕ್ಕೆ ನೀವು ಯಾವುದೇ ಬಡ್ಡಿ ಅಥವಾ ದುಡ್ಡನ್ನ ರಿಟರ್ನ್ ಕೊಡಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. 6 ಲಕ್ಷ ರೂಪಾಯಿಯನ್ನ ನೀವು ತೆಗೆದುಕೊಂಡು ಮನೆಗೆ ಉಪಯೋಗ ಮಾಡಿಕೊಂಡು ಇನ್ನೂ ಒಂದ್ ಸ್ವಲ್ಪ ಹೆಚ್ಚುವರಿ ನಿಮ್ಮ ಹತ್ರ ಇರುವಂತಹ ದುಡ್ಡನ್ನ ಹಾಕಿ ಒಂದು ಒಳ್ಳೆಯ ಮನೆಯನ್ನ ನಿರ್ಮಾಣ ಮಾಡಬಹುದು. ಈಗಾಗಲೇ ಬಹಳಷ್ಟು ಜನ ಮನೆ ಇಲ್ಲದೆ ಬಹಳ ತೊಂದರೆಗೀಡಾಗಿರ್ತಾರೆ, ಅಥವಾ ಬಾಡಿಗೆ ಮನೆ ಮಾಡ್ಕೊಂಡ್ರು ಬಾಡಿಗೆ ತುಂಬಲಿಕ್ಕೂ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಗಿರ್ತಾರೆ. ಇಂಥವರಿಗೆ ಸರ್ಕಾರ ಧನ ಸಹಾಯ ಮಾಡಿ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಒಂದು ಸುವರ್ಣ ಅವಕಾಶ ಮಾಡಿಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಹಾಗಾದ್ರೆ ಸ್ನೇಹಿತರ, ಈ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಇದು 2 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಗ್ರಾಮೀಣ ಭಾಗದವರಿಗೆ ಬೇರೆ, ನಗರ ಭಾಗದವರಿಗೆ ಬೇರೆ, ಸಿಟಿ. ಇನ್ನು ಇದರ ಉದ್ದೇಶಗಳೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಒಂದು ಒಳ್ಳೆಯ ಬೆಳವಣಿಗೆ ಆಗಬೇಕು ಕುಟುಂಬದ್ದು, ಮಹಿಳೆಯರ ಒಂದು ಸಬಲೀಕರಣ, ಬೆಳವಣಿಗೆ, ಅದರಲ್ಲಿ ವಿಧವಾ ಮಹಿಳೆಯರ ಬೆಳವಣಿಗೆ, ಸಬಲೀಕರಣ. ಒಂದು ಒಳ್ಳೆಯ ಮನೆ ಆದ್ರೆ ಅವ್ರಿಗೆ ಇರ್ಲಿಕ್ಕೆ ಒಂದು ಸ್ಥಳ ಸಿಕ್ಕಂಗ ಆಗತ್ತೆ. ಒಂದು ಪ್ಲಾಟ್ ಇದ್ರೆ ಸಾಕು, ನಿಮ್ಮ ಹತ್ರ ಮನೆ ಆರಾಮಾಗಿ ನಿರ್ಮಾಣ ಮಾಡಬಹುದು. ಈ ಪ್ರಯೋಜನಗಳು, ಇನ್ನು ಇದಕ್ಕೆ ಅರ್ಹತೆ ಏನೇನ್ ಹೊಂದಿರಬೇಕಂದ್ರೆ, ಭಾರತದಲ್ಲಿ ಎಲ್ಲಿಯೂ ಕೂಡ ಪಕ್ಕಾ ಮನೆ ನೀವು ಹೊಂದಿರಬಾರದು. ಅಂದ್ರೆ ಸ್ವಂತ ಮನೆಯನ್ನ ಇಡೀ ಭಾರತದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಎಲ್ಲಿಗೂ ಕೂಡ ನೀವು ಸ್ವಂತ ಮನೆಯನ್ನ ಹೊಂದಿರಬಾರದಂತೆ. ಇನ್ನು ಆ ಅರ್ಜಿದಾರರು ಈ ಹಿಂದೆ ಯಾವುದೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ವಸತಿ ಸಹಾಯವನ್ನ ಪಡೆದಿರಬಾರದು. ಹೌದು, ವಸತಿ ಸಹಾಯವನ್ನ, ನೀವು ವಸತಿ ಮನೆಗಳನ್ನ ಇಲ್ಲಿ ಯಾವುದು ಕೂಡ ನೀವು ಪಡ್ಕೊಂಡಿರಬಾರ್ದು. ಅಂದ್ರೆ ಅಂತಹವರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದಂತೆ. ಅರ್ಜಿದಾರರು ಮಾನ್ಯವಾದ ಆಧಾರ್ ಕಾರ್ಡ್ ಹೊಂದಿರಬೇಕು. ಆಧಾರ್ ಕಾರ್ಡು ಅಪ್ಡೇಟ್ ಆಗಿರ್ತಕ್ಕಂಥದ್ದು ಇದ್ದಿರಬೇಕು. ಇದು ಗುಂಪು ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ಕಡಿಮೆ ಆದಾಯ, ಎಲ್ಲ ಅಂದ್ರೆ ಒಂದು ಕಡಿಮೆ ಆದಾಯವನ್ನ ಹೊಂದಿರತಕ್ಕಂತಹ ಗುಂಪುಗಳಿಗೆ 3 ರಿಂದ 6 ಲಕ್ಷ ರೂಪಾಯಿ ಸಿಗತ್ತೆ. ಮಧ್ಯಮ ಆದಾಯ ಹೊಂದಿದಂತವರಿಗೆ 6 ಲಕ್ಷದಿಂದ 12 ಲಕ್ಷ ರೂಪಾಯಿ ಸಿಗತ್ತೆ. ಮಧ್ಯಮ ಆದಾಯ ಗುಂಪು 2, ಇದಕ್ಕೆ 12 ಲಕ್ಷದಿಂದ 18 ಲಕ್ಷ ರೂಪಾಯಿ ಸಿಗತ್ತೆ. ಸೊ ಇದಕ್ಕೆ ಸಬ್ಸಿಡಿ ಮೊತ್ತವು ವರ್ಗಾವಣೆಯನ್ನ ಅವಲಂಬಿಸಿ ಬದಲಾಗುತ್ತದೆ. ಹೌದು, ಸಬ್ಸಿಡಿ ಕಡಿಮೆ ಆದಾಯವನ್ನ ಹೊಂದಿರತಂತವರಿಗೆ ಕಡಿಮೆ ಸಬ್ಸಿಡಿ ಪೂರ್ತಿಯಾಗಿ ಕಡಿಮೆ ಆಗತ್ತೆ. ಇನ್ನು ಮಧ್ಯಮ ವರ್ಗದವರಿಗೆ ಒಂದ್ ಸ್ವಲ್ಪ ಒಂದು ರೇಂಜ್ ನಲ್ಲಿ ಕಡಿಮೆ ಆಗುತ್ತೆ. ಈ ರೀತಿ. ಇನ್ನು ಡಾಕ್ಯುಮೆಂಟ್ಸ್ ಗಳು, ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು, ಪ್ಯಾನ್ ಕಾರ್ಡ್ ಬೇಕು. ಅದೇ ರೀತಿಯಾಗಿ ಆದಾಯ ಪುರಾವೆ ಅಂದ್ರೆ ಸಂಬಳದ ಚೀಟಿ ನಿಮ್ಮ ಹತ್ರ ಇದ್ದಿದ್ದೆ ಆದ್ರೆ ಅದು ಬೇಕಾಗತ್ತೆ. ಇನ್ನು ವಿಳಾಸ ಪುರಾವೆ, ನೀವು ಎಲ್ಲಿ ವಾಸವಾಗಿದ್ದೀರಿ ಈಗಾಗಲೇ ಅನ್ನುವಂಥದ್ದು ಕೂಡ ಒಂದು ವಿಳಾಸ ಪುರಾವೆ ಬೇಕು. ಆಸ್ತಿ ದಾಖಲಾತಿಗಳು ಬೇಕಾಗತ್ತೆ. ಮಾರಾಟ ಪತ್ರ, ಒಪ್ಪಂದದ ಪತ್ರ, ಜೊತೆಗೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ. ಇದನ್ನ ಕೇಳ್ತಾರೆ. ಅರ್ಜಿದಾರರು ಪಕ್ಕಾ ಮನೆ ಹೊಂದಿಲ್ಲ ಎಂದು ಹೇಳುವ ಅಫಿಡವಿಟ್ ಕೂಡ ಬೇಕಾಗತ್ತೆ. ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಗಳು ಕೂಡ 2 ಬೇಕು. ಮೊಬೈಲ್ ಸಂಖ್ಯೆ ಇದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಬ್ಯಾಂಕ್ ಪಾಸ್ಬುಕ್ ಕೂಡ ಲಿಂಕ್ ಆಗಿರಬೇಕು. ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ. ಮತ್ತು ಇಮೇಲ್ ID ಕೂಡ ಒಂದು ಬೇಕು. ಅದು ನಿಮ್ಮ ಮೊಬೈಲ್ ಸಂಖ್ಯೆಯಿಂದಾನೇ ಕ್ರಿಯೇಟ್ ಆಗಿರ್ತಕ್ಕಂಥದ್ದು, ಬೇರೆ ಯಾರ್ದೋ ಕೊಡುವ ಹಾಗಿಲ್ಲ, ನಿಮ್ದೇ ಕೊಡಬೇಕಾಗತ್ತೆ. ಸೊ ಇವು ಡಾಕ್ಯುಮೆಂಟ್ಸ್ ಗಳ ಆದ್ವು. ಇನ್ನು ಇದಕ್ಕೆ ಅಧಿಕೃತ ವೆಬ್ಸೈಟ್ಗೆ ನೀವು PMAYಗೂ ಕೂಡ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಬಹುದು. ಅಥವಾ ನಾನು ಮುಂದೆ ಹೇಳ್ತೀನಿ ಒಂದು ವೆಬ್ಸೈಟ್ಗೆ ಭೇಟಿ ಕೊಡುವಿರ ಅಂತ, ಅಲ್ಲಿ ಸಂಪೂರ್ಣ ಡೀಟೇಲ್ಸ್ ಗಳು ಕೂಡ ಇದ್ದಾವೆ. ಇನ್ನು ನಗರ ಪ್ರದೇಶಗಳವರೆಗೂ ಕೂಡ ಬೇರೆ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕೋದಿದೆ. ಸೊ ಇಲ್ಲಿ ಅಧಿಕೃತ ವೆಬ್ಸೈಟ್ಗೂ ಕೂಡ ನೀವು ಹೋಗಿ ಭೇಟಿ ಕೊಟ್ರೆ ಇದರ ಬಗ್ಗೆ ಹೆಚ್ಚುವರಿ ಮಾಹಿತಿಗಳು ಕೂಡ ಸಿಗ್ತವೆ. ಇನ್ನು ಸ್ನೇಹಿತರ, ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅರ್ಹತೆಯನ್ನ ನೀವು ತಿಳ್ಕೊಂಡ್ರಿ. ಸೊ ಆದ್ರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲ್ಲಿ ಹೋಗಿ ಭೇಟಿ ಕೊಡಬೇಕು ಅಂದ್ರೆ CSC ಸೆಂಟರ್ಗಳು ಕಣ್ರಿ. CSC ಸೆಂಟರ್ಗಳಿಗೆ ಹೋಗಿ ನೀವು ಭೇಟಿ ಕೊಟ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ನೀವು ಅಲ್ಲಿಂದ ಅಪ್ಲೈ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿಯೇ ಪಡ್ಕೊಳ್ಬಹುದು. ಅಥವಾ ಸ್ನೇಹಿತರ, ಎಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ನಾನು ಹೇಳ್ತೀನಿ ಕೇಳಿ. ಗೂಗಲ್ ಅಥವಾ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ. ಅಲ್ಲಿ vinodgowda.in ಅಂತ ಸರ್ಚ್ ಮಾಡಿ. ಕೇವಲ ಅಷ್ಟು ಸರ್ಚ್ ಮಾಡಿದ್ರೆ ಮೊದಲೇ ಬರುತ್ತೆ ಒಂದು ವೆಬ್ಸೈಟ್. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಇಲ್ಲೇ ನಿಮಗೆ ಅಧಿಕೃತ ಮಾಹಿತಿ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ, ಸರ್ಕಾರಿ ಹೊಸ ಯೋಜನೆ 6 ಲಕ್ಷ ಉಚಿತ ಸ್ವಂತ ಮನೆ ಕಟ್ಟೋಕೆ ಅಂತ ಒಂದು ವೆಬ್ಸೈಟ್ ಸಿಗತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಅಧಿಕೃತ ಮಾಹಿತಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಸಿಕ್ಬಿಡತ್ತೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಇದಕ್ಕೆ PMAY ಪ್ರಯೋಜನಗಳು, ಅರ್ಹತಾ ಮಾನದಂಡಗಳು, ಆದಾಯ ಗುಂಪು ವರ್ಗಗಳು,
ಅದೇ ರೀತಿಯಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಿಕೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು, ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು, ಇದೆಲ್ಲವೂ ಕೂಡ ಸಾಲಾಗಿ ಇದೆ. ಗ್ರಾಮೀಣ ಭಾಗದವ್ರು ಹೇಗೆ ಅಪ್ಲಿಕೇಶನ್ ಹಾಕಬೇಕು, ನಗರ ಭಾಗದವ್ರು ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಇದ್ರ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಈ ಒಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತೀವಿ. ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ಅಲ್ಲೇ ಕೆಳಗಡೆ ಅಪ್ಲೈ ಮಾಡ್ಕೊಳ್ಬಹುದು. ಹಾಗೆ ಅಲ್ಲಿಯೇ ನಮ್ಮ ಗ್ರೂಪ್ ಗಳಿದಾವೆ, ಟೆಲಿಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನೆಲ್ಗಳು, ಅದಕ್ಕೂ ಕೂಡ ಜಾಯಿನ್ ಆಗಿ ದಿನನಿತ್ಯ ಬರ್ತಕ್ಕಂತಹ ಅಪ್ಡೇಟ್ಸ್ ಗಳು ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಈ ವಿಷಯವನ್ನ ಆದಷ್ಟು ಎಲ್ಲ ಮನೆ ಕಟ್ಟಬೇಕಾಗಿರ್ತಕ್ಕಂತಹ ಒಂದು ಫಲಾನುಭವಿಗಳು, ಸಾರ್ವಜನಿಕರು, ಸ್ನೇಹಿತರು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ.